ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೊತ್ತಿಲ್ಲ ಇನ್ನು ಎಷ್ಟು ಟೈಮ್ ಇಲ್ಲಿರ್ತೀನಿ ಅಂತ ಹೇಳಿ. ಐ ಆಲ್ಮೋಸ್ಟ್ ಕಂಪ್ಲೀಟೆಡ್ ಮೈ ಮಾಸ್ಟರ್ಸ್. ನನ್ನ ಸ್ಟೂಡೆಂಟ್ ಸ್ಟೇಟಸ್ ಆ್ಯಕ್ಟಿವ್ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಸಬ್ಜೆಕ್ಟ್ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ದೆನ್ ಐ ಆಮ್ ಸರ್ಚಿಂಗ್ ಫಾರ್ ಫುಲ್ ಟೈಮ್ ಜಾಬ್. ನಂದು ವರ್ಕಿಂಗ್ ಸ್ಟೂಡೆಂಟ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಬಟ್ ದೆನ್ ಐ ನೀಡ್ ಅ ಫುಲ್ ಟೈಮ್ ಜಾಬ್. ಇಂಡಿಯಾಗೆ ಹೋಗೋಣ ಅಂತ ಹೇಳಿ. ಬಟ್ ದೆನ್ ಆಲ್ ಆಫ್ ಅ ಸಡನ್ ನಾನು ಇಂಡಿಯಾ ಹೋದೆ ಅಂತ ಹೇಳಿದ್ರೆ ಐ ವಿಲ್ ನಾಟ್ ಹ್ಯಾವ್ ಮೆಮರೀಸ್. ನಾನು ಏನು ಮಾಡಿದೆ, ಎಲ್ಲಿಗೆ ಹೋದೆ, ಏನು ಮಾಡ್ತಿದ್ದೀನಿ, ಏನು ಎತ್ತ ಅಂತ ಹೇಳಿಬಿಟ್ಟು. ಸೊ ಐ ಥಾಟ್ ಅಟ್ಲೀಸ್ಟ್ ಲೆಟ್ ಮೀ ಬಿ ಪ್ರಿಪೇರ್ಡ್ ಇನ್ ದೀಸ್ ಥಿಂಗ್ಸ್ ದ್ಯಾಟ್ ಓಕೆ ನಾನು ಈ ಥರ ಇದ್ದೆ, ದಿಸ್ ವಾಸ್ ಮೈ ಸಿಚುವೇಶನ್ ಅಂತ ಹೇಳಿ. ಐದರ್ ಆಫ್ ದ ಟೂ ವಿಲ್ ಹ್ಯಾಪನ್. ಒಂದು ನನಗೆ ಫುಲ್ ಟೈಮ್ ಜಾಬ್ ಸಿಕ್ಕಿ ನಾನು ಇಲ್ಲೇ ಇರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಐ ವಿಲ್ ಗೋ ಬ್ಯಾಕ್ ಟು ಇಂಡಿಯಾ. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಜರ್ನಿ, ನನ್ನ ಫುಲ್ ಟೈಮ್ ಜರ್ನಿ ಅಂತಲೂ ಹೇಳ್ಬೋದು. ಇಲ್ಲ ಅಂದರೆ ಮೀ ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ನನ್ನ ಸ್ಟೂಡೆಂಟ್ ಜರ್ನಿ ಇನ್ ಜರ್ಮನಿ ಕೂಡ ಆಗ್ಬೋದು. ಸೊ ಐ ಥಾಟ್ ಐ ವಿಲ್ ಡೂ ದಿಸ್ ಆ್ಯಂಡ್ ಐ ವಿಲ್ ಅಪ್ಲೋಡ್. ನನ್ನ ಪೇರೆಂಟ್ಸ್ ಕೂಡ ನೋಡ್ತಾರೆ, ಫುಲ್ ಫ್ಯಾಮಿಲಿ ಎಲ್ಲ, ಅವರಿಗೂ ಎಲ್ಲ ನಾನೇನು ಮಾಡ್ತಿದ್ದೀನಿ, ಏನು ಎತ್ತ ಅಂತ ಗೊತ್ತಿರಲ್ಲ ಅಲ್ವಾ. ಸೊ ಐ ಥಾಟ್ ಲೆಟ್ ಮಿ ಡೂ ಅ ವ್ಲಾಗ್ ಆ್ಯಂಡ್ ಅವರಿಗೂ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ನನ್ನ ಮುಖ ನೋಡಿ. ನಾನು ಎಲ್ಲ ಕಡೆ ಹೋದಾಗ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ನೆಟ್ವರ್ಕ್ ಎಲ್ಲ ಕಡೆನೂ ಇರೋದಿಲ್ಲ. ಸೊ ಲೆಟ್ ಮಿ ಡಾಕ್ಯುಮೆಂಟ್ ಇಟ್ ದಿಸ್ ವೇ ಆ್ಯಂಡ್ communicate with them, and many people are very curious to know how is life in Germany. So I thought, why not do it? So I'm all ready to go. ಜಾಕೆಟ್ ಎಲ್ಲ ಹಾಕ್ಕೊಂಡಿದ್ದೀನಿ, ಮಳೆ ಬರ್ತಾ ಇದೆ. ಇಟ್ಸ್ ಆಲ್ಮೋಸ್ಟ್ 10 to 11 ಡಿಗ್ರಿ ಟೆಂಪರೇಚರ್. ಸೊ ಅದಕ್ಕೆ ಮಳೆ ಬರ್ತಿದೆ ಅಲ್ವಾ, ಅದಕ್ಕೆ ಇದನ್ನು ಹಾಕ್ಕೊಳ್ತೀನಿ. ಸೊ ಬಾಯ್. ಫುಲ್ ಇಲ್ಲಿ ನೋಡಿ ಮಳೆ ಬರ್ತಾ ಇದೆ. ಹಿಂಗೆ ಯಪ್ಪ ದೇವರೇ, ಇದು ನನ್ನ ಸ್ಟೆಪ್ಸ್, ಇಲ್ಲಿ ನಾನಿರೋದು. ಸೊ ಈ ಥರ ಇದೆ, ಈ ಥರ ಇದೆ ನಮ್ಮದು. ಓಕೆ, ಲೆಟ್ಸ್ ಮೀಟ್ ಲೇಟರ್. ಸ್ವಲ್ಪ ಗ್ರಾಸರೀಸ್ ತೊಗೊಳಕ್ಕೆ ಅಂತ ಬಂದಿದ್ದೀನಿ. ನೋಡೋಣ ಏನೇನು ತೊಗೋತೀನಿ ಅಂತ ಹೇಳಿ. ಓಕೆ, ಇವಾಗಲೇ ಇದನ್ನೇ ತೊಗೊಂಡಿದ್ದೀನಿ, ಇದನ್ನು ಟ್ರೈ ಮಾಡೋಣ ಅಂತ. ಲೆಟ್ಸ್ ಸಿ. ಇಂಡಿಯನ್ ಮಾರ್ಕೆಟಿಗೆ ಹೋಗ್ಬಿಟ್ಟು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಚೆನ್ನಾಗೆಲ್ಲ ಮಾಡಿದೆ. ಮತ್ತು ನನಗೆ ಗೊಚ್ಚುಗಾರು ಕುಚ್ ಸಮಥಿಂಗ್ ಕೊರಿಯನ್ದು ಇತ್ತಲ್ಲ, ಚಿಲ್ಲಿ ಆಯಿಲ್ ಟೈಪ್ಸ್, ನಂಗೆ ಟ್ರೈ ಮಾಡ್ಬೇಕಂದ್ರೆ ಸಕ್ಕತ್ ಆಸೆ ಆಯಿತು. ಸಿಕ್ತು, ಅದನ್ನು ತಗೊಂಬಂದಿದೆ. ಮತ್ತು ಪತ್ರೊಡೆ ಟೈಪ್ಸ್ ಲೀವ್ಸಿಂದ ಮಾಡ್ತಾರಲ್ಲ, ಅದು ಕೂಡ ಸಿಕ್ತು, ಅದನ್ನು ತೊಗೊಂಬಂದೆ. ಸೊ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ನೋದು. ಇದು ಬಂದ್ಬಿಟ್ಟು ನಮ್ಮ ಬಸ್, ಸ್ಟೂಡೆಂಟ್ಸಿಗೆ ಫ್ರೀ ಇರುತ್ತೆ ಈ ಬಸ್. ಮರ್ಸಿಡೀಸ್ ಬೆನ್ಸ್ ಅವ್ರದ್ದು ಬಸ್. ನಮಗೆ ಫ್ರೀಯಾಗಿನೂ ನಾವು ಮರ್ಸಿಡೀಸ್ ಬೆನ್ಸಲ್ಲಿ ಸುತ್ತಾಡ್ಕೊಂಡ್ಬರ್ತೀವಿ. ಅದು ಬಂದುಬಿಟ್ಟು ಯಾವ ಸ್ಟಾಪ್ ನೆಕ್ಸ್ಟ್ ಅಂತ ಹೇಳಿ ತೋರಿಸ್ತಿದ್ರೆ, ಮತ್ತು ಇದನ್ನು ಒತ್ತಿದ್ರೆ ಸ್ಟಾಪ್ ನೆಕ್ಸ್ಟ್ ಸ್ಟಾಪ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಡೋರ್ ಇಲ್ಲಿ ಓಪನ್ ಆಗುತ್ತೆ, ಐ ಕ್ಯಾನ್ ಗೆಟ್ ಡೌನ್. ಸೊ ಆ ಥರ ದಿಸ್ ಇಸ್ ಹೌ ಐ ಟ್ರಾವೆಲ್ ಸ್ಟೂಡೆಂಟ್ ಲೈಫ್ ಆಗಿ. ಇಲ್ಲ ಅಂತ ಹೇಳಿದ್ರೆ ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಇದೆಯಲ್ಲ, ಇಲ್ಲಿ ನಾವು ಟಿಕೆಟ್ ತೊಗೋಬೇಕಾಗುತ್ತೆ. ಇದು ನಾನು ಮಾಡಿದ ಅಡುಗೆ ರೈಸ್, ಇದು ಪಾಲಕ್ ದಾಲ್, ಮತ್ತು ಅದು ಪತ್ರೊಡೆ, ಇದು ಪತ್ರ ಲೀವ್ಸ್ ಇದೆಯಲ್ಲ ಅದರಿಂದ ಮಾಡಿರೋದು. ಓಕೆ.